ಇಡೀ ಲಾರಿಲಿರೋದನ್ನೆಲ್ಲ ಕದ್ದಿದ್ದಾರೆ ಅಂದಮೇಲೂ ಪಂಚಾಯತಿನ ಯಾಕೆ ಸೇರಿಸಬಾರ್ದು ನೀವು? ಮೊದಲು ನೀನು ದೂರು ಕೊಡಪ್ಪ, ಅದನ್ನ ನೋಡಿದ್ಮೇಲೆ ಪಂಚಾಯತಿ ಸೇರಿಸ್ಬೇಕೋ ಬೇಡವೋ ಅಂತ ತೀರ್ಮಾನ ಮಾಡೋಣ. ಅದನ್ನೇ ಕೊಡ್ತಿದ್ದೀನಲ್ಲ, ರುದ್ರ ವಂಶದವರು ನಮ್ಮ ಲಾರಿಲಿರೋದನ್ನೆಲ್ಲ ಕದ್ದಿದ್ದಾರೆ. ನೀವು ಅವ್ರನ್ನ ಪಂಚಾಯತಿ ಕಟ್ಟೆ ಕರೆಸಿ ವಿಚಾರಣೆ ಮಾಡಿ. ಅವರೇ ಕದ್ದಿದ್ದಾರೆ ಅಂತ ಹೇಗೆ ಹೇಳ್ತೀರಿ? ನಿಮ್ಮ ಹತ್ರ ಏನಾದರೂ ಸಾಕ್ಷಿ ಇದೆಯಾ? ನೋಡಿ, ಮೊದಲು ಸಾಕ್ಷಿ ತಂದು ತೋರಿಸಿ, ಆಮೇಲೆ ಅವ್ರನ್ನ ಕರೆಸೋಣ. ಕಳ್ತನ ಮಾಡೋರು ಸಾಕ್ಷಿನ ಮುಂದಿಟ್ಕೊಂಡು ಕದಿಯಲ್ಲ, ಅವರೇ ಕದ್ದಿದ್ದಾರೆ ಅಂತ ನಂಗೆ ಗೊತ್ತಿದೆ. ಕರೆಸಿ ವಿಚಾರಣೆ ಮಾಡಿ ಬಾಯ್ ಬಿಡ್ತಾರೆ. ನೋಡೋಣ, ಮಾಡೋಣಂತೆ. ಏನದು? ನೋಡೋಣಂತೆ ಮಾಡೋಣಂತೆ ಮಾಡಿ ಅಂತ ಹೇಳ್ತಿರೋದು ನಾನು, ಆದಿತ್ಯ ಸಿಂಹ ಹೇಳ್ತಿರೋದು. ನೀನು ಹೇಳಿದ್ರೆ ಆಗಲ್ಲ ಆದಿತ್ಯ ಸಿಂಹ, ಹೇಳಬೇಕಾದವರೇ ಹೇಳಬೇಕು. ಈಗ ಸಿಂಹ ವಂಶದ ಅಧಿಕಾರ ನಿನ್ನ ಕೈಲಿಲ್ಲ. ಅದನ್ನು ವಿಚಾರಣೆ ಮಾಡಬೇಕು ಅಂದರೆ ನಿಮ್ಮ ಅತ್ತಿಗೆ ಭವಾನಿ ಹತ್ರ ಪತ್ರ ಬರೆಸ್ಕೊಂಡು ಅದಕ್ಕೆ ಸಹಿ ಹಾಕ್ಸ್ಕೊಂಡು ತಗೊಂಡು ಬನ್ನಿ. ಅದನ್ನು ನೋಡಿದ ಮೇಲೆ ಪಂಚಾಯತಿ ಕರಿಬೇಕೋ ಬೇಡವೋ ಅಂತ ನಾವು ತೀರ್ಮಾನ ಮಾಡ್ತೀವಿ. ಹಾಗಾದ್ರೆ ನಾನು ಹೇಳಿದ್ರೆ ಪಂಚಾಯತಿಗೆ ಸೇರ್ಸಲ್ಲ? ಸೇರ್ಸಲ್ಲ. ಮಂಜರಿ, ನೀರು ತಗೊಂಬ. ಈ ಆದಿತ್ಯ ಸಿಂಹನ ಮಾತಿಗೆ ಬೆಲೆ ಇಲ್ಲ. ಎಲ್ಲಿ ಸಹಾಯಕ್ಕೆ ಹೋದ್ಯಾ? ಬೇಗ ಬಾರೆ. ನನ್ನ ದೂರ ತಗೊಳಲ್ವಾ? ಚಿಕ್ಕಪ್ಪ, ಎಲ್ಲೋದ್ರಲ್ಲ? ಅದು ಪಕ್ಕದ ಮನೆ ಸುನೀತಾ ಅಕ್ಕನ ಮದುವೆ ಅಲ್ವಾ? ಅಬ್ಬೆ ಎಲ್ಲಾರನ್ನೂ ಮದುವೆ ಕರ್ಕೊಂಡು ಹೋಗಿದ್ದಾರೆ. ಹೋಗೋ. ಇಲ್ಲಿ ನನ್ನ ತಿಥಿ ನಡೀತಾ ಇದೆ, ಅಲ್ಲಿ ಮದ್ವೆಗೆ ಹೋಗಿದ್ದಾರೆ. ಅದಕ್ಕೆ ಕಾರ್ಬಾರ್ ಜಾಸ್ತಿ ಆಯ್ತು. ನನ್ನ ಮಾನ ಮರ್ಯಾದೆ ಬೀದಿ ಹರಾಜಾಗ್ತಾ ಇದೆ. ಹೀಗೆ ಬಿಟ್ರೆ ಎಲ್ಲರೂ ಸೇರ್ಕೊಂಡು ನನ್ನ ಮುಗಿಸ್ಬಿಡ್ತಾರೆ. ತಿನ್ನು ಬಾಬು, ತಿನ್ನು. ಇದೆಲ್ಲ ನಿನಗೆ, ಈ ಬಾಕ್ಸಲ್ಲಿ ಇರೋದೆಲ್ಲ ನಿಂಗೆ ಆಯ್ತಾ? ಈಗ ಮದುವೆ ಬೇಡ ಅಂದ್ರೆ ಹೇಗೆ? ನಿಮ್ಮ ಕಾಲು ಹಿಡಿತೀನಿ, ದಯವಿಟ್ಟು ನನ್ನ ಮಗಳಿಗೆ ಮೋಸ ಮಾಡಬೇಡಿ. ನಮ್ಮಿಂದ ಏನು ತಪ್ಪಾಗಿದ್ರೆ ಹೇಳಿ, ನಾನು ಸರಿ ಮಾಡ್ತೀನಿ. ಆದರೆ ಎಲ್ಲರೂ ಮುಂದೆ ನನ್ನ ಮರ್ಯಾದೆ ತೆಗಿಬೇಡಿ ಹೇಳಿ ಅಂದರೆ. ನೋಡಿ, ನಾನು ಹೇಳೋ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈ ಮದುವೆ ಏನಾರು ನಾನು ಆದರೆ ನಾನು ಬದುಕಿರೋದಿಲ್ಲ. ಹೊರಗಡೆ ರುದ್ರವಂಶದವರು ಕಾಯ್ತಾ ಇದ್ದಾರೆ. ಮದುವೆ ಆಗ್ತಿದ್ದಂಗೆ ನಮ್ಮ ಮನೆಯವ್ರನ್ನೆಲ್ಲ ಸಾಯಿಸ್ಬಿಡ್ತಾರೆ. ಜೊತೆಗೆ ನಿಮ್ಮ ಮಗಳು ಪ್ರಾಣನೂ ಹೋಗುತ್ತೆ. ದಯವಿಟ್ಟು ಬಿಟ್ಬಿಡಿ ನನ್ನ. ಏಯ್, ಏನೋ ಮಾಡ್ತಾರಂತೆ ಆ ರುದ್ರವಂಶದವರು. ಸಿಂಹ ವಂಶದವಳು ನಾನಿಲ್ಲಿದ್ದೀನಿ. ನನ್ನ ಮುಂದೆ ಆ ರುದ್ರವಂಶದವರು ಬಾಲ ಬಿಚ್ತಾರ? ಅಷ್ಟು ಧೈರ್ಯ ಇದೆಯಾ ಅವ್ರಿಗೆ? ಎಲ್ಲಮ್ಮ, ಒಳ್ಳೆ ಮಾತಲ್ಲಿ ತಾಳಿ ಕಟ್ಟಿದ್ರೆ ಸರಿ, ಇಲ್ಲ ಅಂದ್ರೆ ನಾನೇ ನಿನ್ನ ಮುಗಿಸ್ಬಿಡ್ತೀನಿ. ಕಟ್ಟೋ ತಾಳಿನ ಅದ್ಯಾರು ಬರ್ತಾರೆ ನಾನು ನೋಡ್ತೀನಿ. ಎಷ್ಟು ಸಲ ಹೇಳಿದ್ದೀನಿ ನಿಮ್ಗೆ, ಆ ರುದ್ರ ವಂಶದವರ ಮಾತಿಗೆ ಹೆದರಬೇಡಿ, ಅವರ ಸವಾಸ ಮಾಡಬೇಡಿ ಅಂತ. ಆದ್ರೆ ಕೇಳಲ್ಲ.
ಏನ್ ತುಂಬಿಕೊಂಡಿದೆ ನಿಮ್ ತಲೆಯಲ್ಲಿ? ಅವ್ರ ಸಂಬಂಧ ಮಾಡಬೇಡಿ ಮಾಡಬೇಡಿ ಅಂತ ಹೇಳಿದ್ರು ಅದನ್ನೇ ಹುಡ್ಕೊಂಡೋಗಿ ಮಾಡ್ತೀರಾ. ಈಗ ನೋಡಿ, ತಾಳಿ ಕಟ್ಟಬೇಕಾಗಿರೋ ಗಂಡು ಓಡ್ ಹೋಗ್ತೀನಿ ಅಂತಿದ್ದಾನೆ. ತಪ್ಪಾಯ್ತು ಒಡೆಯ, ನಮ್ಗೆ ಇವ್ರು ರುದ್ರವಂಶದ ಕಡೆ ಅಂತ ಗೊತ್ತೇ ಇರಲಿಲ್ಲ. ಒಳ್ಳೆ ಸಂಬಂಧ ಅನ್ಕೊಂಡು ಹೋದ್ವಿ. ಯಾರು ಯಾವ ಕಡೆ ಇರೋ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಒಡೆಯ? ಈಗ ಗೊತ್ತಾಗ್ತಿದೆಯಲ್ಲ. ಏನೋಳೆ ಹೆದರ್ಕೊಂಡು ಓಡೋಗ್ತೀಯಾ? ಓಡ್ ಹೋಗೋ ನೋಡೋಣ. ಅವರೇನೋ ನಿನ್ನ ಸಾಯಿಸೋದು. ಇವತ್ತು ಈ ಹುಡುಗಿ ಕತ್ತಿಗೆ ನೀ ತಾಳಿ ಕಟ್ಟಲಿಲ್ಲ ಅಂದ್ರೆ ನಾನೇ ನಿನ್ನ ಮುಗಿಸ್ಬಿಡ್ತೀನಿ. ನಿಮ್ಗೇನು ಆಗಿಲ್ಲ ಅಲ್ವಾ? ಇಲ್ಲ ಮಗ, ನನಗೇನೂ ಆಗಿಲ್ಲ. ನೀವು ಬಂದು ನನ್ನ ಕಾಪಾಡಿದ್ರಿ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಅಯ್ಯೋ, ನೀವೀಗೆಲ್ಲ ಮಾಡಬಾರ್ದು. ಸರಿ, ನಾನು ಬರ್ತೀನಿ. ಕೊನೆ ಸಲ ಹೇಳ್ತಾ ಇದ್ದೀನಿ, ಮದುವೆ ಮಾಡ್ಕೋತೀಯೋ ಇಲ್ವೋ? ಮದುವೆ ಮಾಡ್ಕೊಂಡ್ರೆ ನಿನ್ನ ಜೋಪಾನ್ವಾಗಿ ಕಳಿಸ್ಕೊಟ್ಬಿಡ್ತೀನಿ. ಯಾವ ರುದ್ರನು ಏನು ಮಾಡಕ್ಕಾಗಲ್ಲ. ಅದೇ ಮದುವೆ ಆಗದೆ ಹೋದ್ರೆ ಈ ಗುಂಡು ನಿನ್ನ ತಲೆ ಸೀಳುತ್ತೆ, ನಿನ್ನ ಪ್ರಾಣ ಹೋಗುತ್ತೆ. ಮದುವೆ ಮಾಡ್ಕೊಂಡು ಮನೆಗೆ ಹೋಗ್ತೀಯೋ ಇಲ್ಲ ಸ್ಮಶಾನಕ್ಕೆ ಹೋಗ್ತೀಯೋ? ನೀವು ನನ್ನ ಸಾಯಿಸ್ಬೇಕು ಅಂದ್ರೆ ಸಾಯಿಸ್ಬಿಡಿ, ಅದು ನನ್ನ ಮದುವೆ ಮಾತ್ರ ಆಗಲ್ಲ. ಏನೋ ಅಂದಲೇ? ದಣಿ, ಬೇಡ ದಣಿ, ಬಿಟ್ಬಿಡಿ. ನಮಗೋಸ್ಕರ ಅವ್ರನ್ನೇ ಕೊಲ್ತೀರಾ? ಜೀವ ಒಂದಿದ್ರೆ ಯಾವತ್ತಾದ್ರೂ ಬಂದು ಮದುವೆ ಮಾಡ್ಕೋತಾರೆ. ಬಿಟ್ಬಿಡಿ ದಣಿ. ನಿಂತ್ಕೊಳ್ಳೋ. ನಿನ್ನ ಮಗಳು ಮದುವೆ ನಿಂತೋಗುತ್ತೆ ಅಂತ ಇಷ್ಟೆಲ್ಲ ಮಾಡ್ತಿದ್ದೀನಿ ಅನ್ಕೊಂಡ್ಯಾ? ಈಗ ಇದು ನಿನ್ನ ಮಗಳು ಮದುವೆ ಪ್ರಶ್ನೆ ಅಲ್ಲ, ಸಿಂಹ ವಂಶದ ಗೌರವದ ಪ್ರಶ್ನೆ. ಈ ಆದಿತ್ಯ ಸಿಂಹ ಮುಂದೆ ನಿಂತು ಮದುವೆ ಮಾಡಿಸಿದ್ದಾನೆ ಅಂದ್ಮೇಲೆ ತಾಳಿ ಕಟ್ಟಬೇಕು ಅಷ್ಟೇ. ಇಲ್ಲ ಅಂದ್ರೆ ನಿಲ್ಸಿ. ಒಡೆಯ, ಅವ್ನಿಗೇನು ಮಾಡಬೇಡಿ, ಬಿಟ್ಬಿಡಿ, ಬಿಟ್ಬಿಡಿ ಒಡೆಯ, ಅವ್ನಿಗೇನು ಮಾಡಬೇಡಿ. ನಾನೇ ಅವನಪ್ಪ. ನೋಡಿ, ನನ್ನ ಪ್ರಾಣ ಹೋಗುತ್ತೆ ಅಂತ ಅವ್ನು ಮದುವೆ ಆಗಲ್ಲ ಅಂತ ಹೇಳ್ತಿದ್ದ. ರುದ್ರನ ಕಡೆಯವರು ನನ್ನನ್ನು ಹೊರಗಡೆ ಕಟಾಕಿದ್ರು. ದಯವಿಟ್ಟು ಅವ್ನು ಬಿಟ್ಬಿಡಿ. ಅಪ್ಪ, ಅವರೆಲ್ಲ ಎಲ್ಲಿ? ದೇವ್ರ ದೊಡ್ಡನ ಮಗ, ಈ ಹುಡುಗ ನಾನು ಕಾಪಾಡ್ದ. ಸ್ನಾನ ಮಾಡೋಣ. ಏನ್ ನೋಡ್ತಿದ್ಯಾ? ನನ್ ಮಗ ಕರೆದ್ನಲ್ಲ, ಬಾ ನೀನು ಅಣ್ಣನೊಟ್ಟಿಗೆ ಸ್ನಾನ ಮಾಡಿವಂತೆ. ಅದು ಆಗೋಗ್ಲಿ. ಇಲ್ಲ, ಮನು ಹೊರಗಡೆ ಸ್ನಾನ ಮಾಡೋ ಹಾಗಿಲ್ಲ. ಅವನಲ್ಲಿ ಸ್ನಾನ ಮಾಡಿದ್ರೆ ಸತ್ಯ ಗೊತ್ತಾಗತ್ತೆ. ಏನು ಮಾಡಲಿ ಈಗ?